ಮಗನ ಥರ ನಾನೇ ಸಾಕೊಳ್ತೀನಪ್ಪ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ, ಹೊಡಿಬೇಡ, ಬೈಬೇಡ. ನಾನು ನಿನ್ನ ಸಾಕ್ತೀನಿ, ನೀನು ದುಡಿಯೋದನ್ನ ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಾನು ನಿನಗೆ ಸೈಡ್ ತೆಗೆದು ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದೆ. ನಿನ್ನ ಮಗನ ಥರ ನಾನೇ ಸಾಕೊಳ್ತೀನಪ್ಪ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ, ಹೊಡಿಬೇಡ, ಬೈಬೇಡ. ನಾನು ನಿನ್ನ ಸಾಕ್ತೀನಿ, ನೀನು ದುಡಿಯೋದನ್ನ ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಾನು ನಿನಗೆ ಸೈಡ್ ತೆಗೆದು ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದೆ. ನಿಮ್ಮೂರಿಗೂ ಹತ್ರ ಆಗ್ತದೆ. ನನ್ನ ಮಗಳಿಗೆ ದಯವಿಟ್ಟು ನಿಂಗೆ ಕೈ ಮುಗಿತೀನಿ, ಹೊಡಿಬೇಡ, ಬೈಬೇಡ. ಏನಕ್ಕೆ ಬೈತಿ? ವೀಕ್ಷಕರೇ, ಹೀಗೆ ತಂದೆ ತಾಯಿ ಇಬ್ಬರು ಕ್ಯಾಮರಾ ಮುಂದೆ ರೋಧಿಸ್ತಾ ಮಾತನಾಡೋದು ನೋಡಿದರೆ ಈ ಗಂಡು ಎನಿಸಿಕೊಂಡ ಭಂಡನಿಗೆ ಇವರ ಮುದ್ದಾದ ಒಬ್ಬಳೇ ಮಗಳನ್ನು ಮದುವೆ ಮಾಡಿಕೊಟ್ಟ ಕಾರಣಕ್ಕೆ ತನ್ನ ತೋಳ್ಬಲ ಬಳಸಿ ದುಡಿದು ಶ್ರೀಮಂತಿಕೆ ಗಳಿಸಲಾಗದ ಅಯೋಗ್ಯ ದಡಿಯ ಕಟ್ಟಿಕೊಂಡವಳ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ತಂದೆ ತಾಯಿಯಿಂದ ಮತ್ತಷ್ಟು ಹಣ, ಒಡವೆ, ದುಡ್ಡು, ಆಸ್ತಿ ತಗೊಂಡು ಬಾ ಅಂತ ವರಾತ ಮಾಡಿ ಹಿಂಸೆ ಕೊಟ್ಟು ಬಳಿಕ ಕಟ್ಟಿಕೊಂಡವಳ ಬಾಯಿಗೆ ಎಳ್ಳು ನೀರು ಬಿಡುವ ಕೆಲಸ ಮಾಡಿರುವ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ಅಲ್ಲಿಗೆ ಗಿಣಿಯಂಗೆ ಸಾಕಿದ್ದ ಮಗಳನ್ನ ಗಿಡುಗನ ಕೈಗೆ ಕೊಟ್ಟು ಇದೀಗ ಬಾಯಿ ಬಡಿದುಕೊಂಡು ಅಳೋದೊಂದು ಬಿಟ್ರೆ ಈ ದಂಪತಿಗಳಿಗೆ ಬೇರೆ ಆಪ್ಷನ್ ಉಳಿದಿಲ್ಲ ಬಿಡಿ. ಹೌದು ವೀಕ್ಷಕರೇ, ಈ ಫೋಟೋದಲ್ಲಿರುವ ಈ ಕರಿ ಇಡ್ಲಿ ಅಂತ ಈ ಹಂದಿಯ ಹೆಸರು ಮೋಹನ. ಅಲಲಲಲೇ, ಇವನ್ ಅದು ಯಾವ ಮುಖ ನೋಡಿ ಅವ್ರ ಅಪ್ಪ ಅಮ್ಮ ಇವನಿಗೆ ಮೋಹನ ಅಂತ ಹೆಸರಿಟ್ರೋ ಏನೋ. ಅದ್ರ ಬದಲಿಗೆ ಇವನಿಗೆ ಕರಿಕ್ವಾಣ ಅಂತ ಹೆಸರಿಟ್ಟಿದ್ರೆ ಅದಕ್ಕೆ ಸೂಟಬಲ್ ಆಗ್ತಿದ್ನೋ ಏನೋ. ಇವನು ನೋಡೋಕೆ ಒಳ್ಳೆ ಗಬ್ಬಂದಿ ಇದ್ದಂಗವನೇ. ಇವನು ಮೂಲತಃ ಕೊರಟಗೆರೆ ತಾಲೂಕಿನ ಪುಟ್ಟಸಂದ್ರ ಗ್ರಾಮದ ಮಲ್ಲಿಕಾರ್ಜುನಯ್ಯ ಎಂಬುವರ ಮಗ. ಇವನಿಗೆ ಮಾಗಡಿಯ ಚನ್ನಪ್ಪ ಬಡಾವಣೆ ನಿವಾಸಿಯ ರುದ್ರೇಶ್ ಮಗಳು ಸುಷ್ಮಿತಳನ್ನ 2024 ಜನವರಿ ತಿಂಗಳಲ್ಲೇ ಇದೇ ಮಾಗಡಿಯ ಕಲ್ಯಾಣ ಮಂಟಪವೊಂದರಲ್ಲಿ ಅದ್ದೂರಿಯಾಗಿ ವಿವಾಹ ಮಾಡಿಕೊಡಲಾಗಿತ್ತು. ಮದುವೆ ವೇಳೆ ಈ ಗಡವನಿಗೆ ಸಾಕಷ್ಟು ಒಡವೆ, ಹಣ ಎಲ್ಲ ಕೊಟ್ಟು ಸಂತೃಪ್ತವಾಗಿರಲೆಂಬ ಕಾರಣಕ್ಕೆ ಇದ್ದ ಒಬ್ಬ ಮಗಳನ್ನ ಮದುವೆ ಮಾಡಿಕೊಡಲಾಗಿತ್ತು. ಅಯ್ಯೋ, ಮಹೇಂದ್ರ ಕಂಪ್ನಿ ಮ್ಯಾನೇಜರ್ ಆಗಿದ್ದ. ಮನೆ ಹಾಳು ಅವ್ರ ಸೋದ್ರ ಮಾವ ಬಂದು ಮದುವೆ ಮಾಡಿ ನಮ್ಮ ಮನೆ ಹಾಳು ಮಾಡಿಬಿಟ್ಟ. ನಟರಾಜ ಬ್ಯಾಂಕ್ನವನು ನಮ್ಮ ಮನೆ ಹಾಳು ಮಾಡಿಬಿಟ್ಟ. ಅವ್ರ ವಂಶ ನಿರ್ವಂಶ ಆಗ್ಲಪ್ಪ. ಅಯ್ಯೋ, ನಮ್ಗೆ ಬೇಡ, ನಾವು ಕೊಡಲ್ಲ ಅಂದ್ರೂ ಹಿಂದೆ ಮಾಡಿ ನನ್ನ ಗಂಡನ ತಲೆ ತಿಂದು ಮದುವೆ ಮಾಡಿ ಹಾಳು ಮಾಡಿಬಿಟ್ಟ. ಈ ಕರಿಕೋಣನಂತ ಮೋಹನ ಮದುವೆಯಾದ 2-3 ತಿಂಗಳಷ್ಟೇ ಹೆಂಡತಿ ಜೊತೆ ಆರಾಮಾಗಿ ಸಂಸಾರ ನಡೆಸಿದ್ದಾನೆ. ಬೆಂಗಳೂರಿನ ಮಹೇಂದ್ರ ಶೋರೂಮ್ನಲ್ಲಿ ಮ್ಯಾನೇಜರ್ ಆಗಿದ್ದವನಿಗೆ ಮನೆಯವರು ಹೆಣ್ಣು ಹುಡುಕ್ತಾ ಇದ್ರಂತೆ. ಈ ವೇಳೆ ಇವನ ಸೋದರ ಮಾವ ನಟರಾಜ್ ಅನ್ನೋ ವ್ಯಕ್ತಿಗೆ ಮೃತ ಸುಷ್ಮಿತಾ ತಂದೆ ರುದ್ರೇಶ್ ಸ್ನೇಹಿತರಿದ್ರಂತೆ. ಇದನ್ನೇ ನೆಪ ಮಾಡಿಕೊಂಡ ನಟರಾಜ್ ನಿಮ್ಮ ಮಗಳನ್ನ ನನ್ನ ಸೋದರಳಿಯನಿಗೆ ಕೊಟ್ಟು ಮದುವೆ ಮಾಡಿಕೊಡುವಂತೆ ದುಂಬಾಲು ಬಿದ್ದು ಎಡಬಿಡದೆ ಕಾಡಿದ್ರಂತೆ. ಆ ನಟರಾಜ ನನ್ನ ಕ್ಲಾಸ್ಮೇಟು ಹೇಳಿ ಮಾಡಿಬಿಟ್ಟು ಈ ಥರ ಹೆಣ್ಣು ಕೊಡೋವರೆಗೂ ಪ್ರತಿದಿನ ಫೋನ್ ಮಾಡೋನು ಸರ್ ನಟರಾಜ. ನಾನು ನನ್ನ ಕ್ಲಾಸ್ಮೇಟು ಮದುವೆ ಆದಮೇಲೆ ಒಂದು ದಿನನೂ ಫೋನ್ ಮಾಡಲಿಲ್ಲ. ಹೇಗೋ ಪರಿಚಯದ ವ್ಯಕ್ತಿಯ ಮನೆಗೆ ಇರುವ ಒಬ್ಬ ಮಗಳನ್ನೇ ಕೊಟ್ಟು ಮದುವೆ ಮಾಡಿದರೆ ನೆಮ್ಮದಿಯಾಗಿ ಇರ್ತಾಳೆ ಎಂದುಕೊಂಡ ರುದ್ರೇಶ್ ದಂಪತಿ ಖುಷಿಯಿಂದಲೇ ಮಗಳನ್ನ ಕೊಟ್ಟು ವಿವಾಹ ಮಾಡಿಕೊಟ್ಟಿದ್ದಾರೆ. ಈ ರುದ್ರೇಶ್ ಇದ್ದ ಒಬ್ಬ ಮಗಳನ್ನ ಅದೆಷ್ಟು ಅಕ್ಕರೆಯಿಂದ ಸಾಕಿ ಸಲಹಿದ್ದೆ ಅನ್ನೋದನ್ನ ಅವರೇ ಹೇಳ್ತಾರೆ, ಕೇಳಿಸ್ಕೊಂಬಿಡಿ. ಇನ್ನು 22 ವರ್ಷ ಆ ಮಗಿಗೆ ನನ್ನ ಮನೆಯಲ್ಲಿ ಒಂದು ಸ್ಪೂನ್ ಹಿಂಗೆ ಎತ್ತಿ ಹಿಂಗೆ ಇಡಿಸ್ತಿರಲಿಲ್ಲ. ಆ ರೀತಿ ನಾನು ಇಡಿಸ್ಕೊಂಡಿದ್ದು. 22 ವರ್ಷ ಒಂದೇ ಒಂದು ಏಟು ಹೊಡೆದಿರಲಿಲ್ಲ. ಒಂದು ದಿನ ಹೋಗೇ ಬಾರಿ ಅಂತ ಏಕವಚನದಲ್ಲಿ ಮಾತಾಡಿರಲಿಲ್ಲ ಸರ್. ನಾವು ಆ ರೀತಿ ಸಾಕಿ ಸಲುಕೊಂಡಿದ್ದು. ಕೇಳಿಸ್ಕೊಂಡ್ರ? ಮಗಳಿಗೆ ಯಾವ ಕೊರತೆ ಬಾರದಂತೆ ಒಂದು ದಿನಕ್ಕೂ ಜೋರು ಧ್ವನಿಯಲ್ಲಿ ಗದರಿಸದೆ ಬಹಳ ಮುದ್ದಾಗಿ ಸಾಕಿದ್ದ ಈ ಅಂದದ ಅರಗಿಣಿಯಂತ ಮಗಳನ್ನ ಈ ಕೋಡಂಗಿ ಅಂತ ಕಮ್ಮಂಗಿಗೆ ಕೊಟ್ಟು ಮದುವೆ ಮಾಡಿ ಎಡವಟ್ಟು ಮಾಡಿಕೊಂಡ್ರ ಈ ದಂಪತಿಗಳು ಅಂತ ಈಗ ಅವ್ರಿಗೆ ಅನಿಸ್ತಾ ಇರಬೇಕು. ಈ ದಂಪತಿಗಳಿಗೆ ಅದರಲ್ಲೂ ಇತ್ತೀಚೆಗೆ ಡಿಗ್ರಿ ಮುಗಿಸಿದ್ದ ಮಗಳನ್ನ ಉಳ್ಳವರ ಮನೆಗೆ ಕೊಟ್ರೆ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಬಡವ್ರ ಮನೆಗೆ ಕೊಟ್ಟು ಮದುವೆ ಮಾಡಿದರೆ ಚೆನ್ನಾಗಿ ಸಾಕ್ತಾರೆ ಅನ್ನುವ ಕಾನ್ಸೆಪ್ಟ್ ಮೇಲೆ ಈ ನಿರ್ಧಾರ ಮಾಡಿದ್ವಿ ಅನ್ನುವ ಸುಷ್ಮಿತಾ ತಾಯಿ ಆಲೋಚನೆ ಇದೀಗ ಉಲ್ಟಾ ಆಗ್ಬಿಟ್ಟಿದೆ. ಅದನ್ನ ಅವ್ರ ಅಮ್ಮನೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನನ್ನ ಮಗ ಇದ್ದಂಗಿದ್ದ ಬಡವರು ಅಂತ ಸಾವುಕಾರ ಕೊಟ್ರೆ ಬೇಡ ಕಣೆ. ಬಡವರಾದ್ರು ಬಡವ್ರು ಕೊಡ್ಬೇಕು ಕಣೆ, ಚೆನ್ನಾಗಿ ನೋಡ್ಕೋತಾರೆ ಅಂತ ಬಡವ್ರಿಗೆ ಕೊಟ್ಟು ಮದುವೆ ಮಾಡ್ದು. BCA ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಲು. ಅಯ್ಯೋ, ಏನು
ಬಂಗಾರದಂಗೆ ನನ್ನ ಮಗಳಿದ್ದು. ಆ ಹುಡ್ಗಿನ ನೋಡಿದ್ರೆ ಹೊಡೆಯಂಗಿತ್ತ, ಯಾವಾಗಲೂ ಹೊಡೆಯೋನು. ಶುಕ್ರವಾರ ಸಾಯಂಕಾಲ ಶನಿವಾರ ಸಾಯಂಕಾಲನೂ ಹೊಡೆದವನೆ. ಅಯ್ಯೋ, ಮೂಗಿನ ಕಂಬನೇ ಡೊಂಕಾಗಂಗೆ ಹೊಡೆದ್ಬಿಟ್ಟಿದ್ದ ಒಂದ್ಸರಿ. ಅಯ್ಯೋ, ಇವು ಕಳ್ಕೊಂಬಿಟ್ವಲ್ಲಪ್ಪ. ಯಾರೋ ಇಂಥ ನನ್ನ ಮಕ್ಕಳನ್ನ ನಂಬೇಡ್ರಪ್ಪ, ನಂಬೇಡ್ರಪ್ಪ. ಕರೆಕ್ಟ್ ಕಣ್ರಿ, ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ನೀವು ಹೇಳಿದ್ದು ಸತ್ಯ ಸತ್ಯ ಸತ್ಯ. ಇವರು ಅದಕ್ಕೆ ಲಾಯಕ್ಕು. ತಿರ್ಕೊಂಡು ತಿನ್ನೋನಿಗೆ ಹಾಯಾಗಿ ತಿನ್ಕೊಂಡಿರುವಂಥ ನೀವು ಮಗಳನ್ನು ಕೊಟ್ಟರೆ ಈ ತಿರ್ಬೋಕ್ಕಿ ಮಾಡಿದ್ದು ಅದೇ ತಿರ್ಕೊಂಡು ಪೀಡಿಸ್ಕೊಂಡು ತಿನ್ನೋ ಕೆಲಸ. ಹೀಗಿದ್ದವನು ಕಟ್ಕೊಂಡ ಹೆಂಡತಿಗೆ ಮಕ್ಕಳಾಗಲಿಲ್ಲ, ನೀನು ನನಗೆ ಬೇಡ, ನಾನು ಕಟ್ಟಿದ ತಾಳಿ ಬಿಚ್ಕೊಡು, ನೀನು ನನಗಿಷ್ಟ ಇಲ್ಲ, ನಮ್ಮ ಮಾವನ ಬಲವಂತಕ್ಕೆ ಮದುವೆ ಮಾಡಿಕೊಂಡೆ ಅಂತೆಲ್ಲ ಸುಷ್ಮಿತಾಗೆ ಟಾರ್ಚರ್ ಶುರು ಮಾಡಿದ್ದಂತೆ. ನನಗಿಷ್ಟ ಇಲ್ಲ, ನಮ್ಮ ಸೋದರ ಮಾವನಿಂದ ಹಿಂಸೆ ಪಟ್ಟು ಮದುವೆ ಅದೇ, ನನಗೆ ನೀನು ಇಷ್ಟ ಇಲ್ಲ, ಡೈವರ್ಸ್ ಕೊಡು, ಡೈವರ್ಸ್ ಕೊಡು, ತಾಲಿ ಬಿಚ್ಕೊಟ್ಟು ಹೋಗಿ ಅಂತ ಅರ್ಧ ರಾತ್ರಿಲೆಲ್ಲ ಹೊಡೆದವನೆ. ನ್ಯಾಯ ತೀರ್ಮಾನ ಎಲ್ಲ ಮಾಡಿದ್ದು, ಆಮೇಲೆ ಚೆನ್ನಾಗಿ ನೋಡ್ಕೋತೀವಿ ಅಂತ ಎಲ್ಲ ಮಾತಾಗಿತ್ತು. ಶನಿವಾರ ರಾತ್ರಿನೂ ಹೊಡೆದ್ಬಿಟ್ಟಿದ್ದ. ಹೊಡೆದ್ಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ, ನನಗೆ ಬೇಡ, ಸೈಟ್ ಮಾರ್ಬಿಟ್ಟು ದುಡ್ಡು ತಗೊಂಬೋಗೆ, ಈಗಲೇ ನಾನು ಮನೆ ಕಟ್ಟಿಸ್ಬೇಕು, ಸೈಟ್ ಮಾರ್ಬಿಟ್ಟು ಇಸ್ಕೊಂಬಾರೆ ಅಂತ ಟಾರ್ಚರ್ ಕೊಡೋನು. ಒಡವೆಗಳೆಲ್ಲ ಹೋದ ವಾರ ತಗೊಂಬಂದು ಈಸ್ಕೊಂಡ, ಹೋದ ವಾರ ತರಿಸ್ಕೊಂಡ, ಹೋದ ಸೋಮವಾರ ಎಲ್ಲ ತರಿಸಿ 2-3 ಸೆಟ್ ಒಡವೆನೂ ತರಿಸಿ ಈಸ್ಕೊಂಡ. ಆ ಹುಡುಗಿಗೆ ಹೊಡೆದು ಮೆಂಟಲಿ ಟಾರ್ಚರು. ನೀನು ಕಂಡ್ರೆ ಇಷ್ಟ ಇಲ್ಲ ಅಂತ. ಇದಿಷ್ಟೇ ಅಲ್ಲ, ನಿಮ್ಮಪ್ಪನ ಮನೆಯಿಂದ ಸೈಟು, ಹಣ, ಒಡವೆ ತೆಗೆದುಕೊಂಡು ಬಾ ಅಂತ ಪೀಡಿಸ್ತಾ ಇದ್ದಂತೆ. ಈ ವಿಚಾರವಾಗಿ ಗಲಾಟೆಗಳು ನಡೆದು ಹಿರಿಯರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿಗಳು ಕೂಡ ಆಗಿದ್ವಂತೆ. ಯಾವಾಗ ಈ ಗಾಂಡು ಮೋಹನ ಮಗಳಿಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ನೋ, ಪುನಃ 2ನೇ ಬಾರಿ 3 ಸೆಟ್ ಒಡವೆ ಸೇರಿದಂತೆ ಮತ್ತಷ್ಟು ಸಂಪತ್ತು ಕೊಟ್ಟು ಅವನನ್ನು ಸಮಾಧಾನ ಮಾಡುವ ಕೆಲಸವನ್ನು ರುದ್ರೇಶ್ ದಂಪತಿ ಮಾಡಿದರು. ಇಷ್ಟಕ್ಕೆ ಸುಮ್ಮನಾಗದ ಈ ಮೋಹನನ ದುರಾಸೆಗೆ ಅವ್ರ ಮಾವ ನಟರಾಜ್, ಅವನ ಪೋಷಕರು ಕೂಡ ಸಾಥ್ ನೀಡಿ ಮತ್ತಷ್ಟು ಕಿರುಕುಳಕ್ಕೆ ಕಾರಣರಾಗಿದ್ರಂತೆ. ಅವಾಗಲೂ ಅವ್ರ ಮಾವ ಮತ್ತಷ್ಟು ಕೊಡುವುದಾಗಿ ಭರವಸೆ ನೀಡಿದ್ರಂತೆ. ನಾನು ಹಾಸ್ಪಿಟಲ್ ಮನೆ ಸೈಡ್ ತಗೊಂಡು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದೆ. ನಿನ್ನ ಮಗನ ಥರ ನಾನೇ ಸಾಕೊಳ್ತೀನಪ್ಪ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ, ಹೊಡಿಬೇಡ, ಬೈಬೇಡ, ನಾನು ನಿನ್ನ ಸಾಕ್ತೀನಿ, ನೀನು ದುಡಿಯೋದನ್ನ ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ನಾನು ನಿನಗೆ ಸೈಡ್ ತೆಗೆದು ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದೆ. ನಿಮ್ಮೂರಿಗೂ ಹತ್ರ ಆಗ್ತದೆ, ನಮ್ಗಳಿಗೂ ಹತ್ರ ಆಗ್ತದೆ, ನಮ್ದು ಅರಳೂರು ಅವ್ರದ್ದು ಪುಟ್ಸಂದ್ರ, ಇಬ್ರಿಗೂ ಹತ್ರ ಆಗ್ತದೆ, ಮಧ್ಯದಲ್ಲಿ ಇರ್ತೀವಿ. ಯಾತದು ನನ್ನ ಮಗಳಿಗೆ ದಯವಿಟ್ಟು ನಿಂಗೆ ಕೈ ಮುಗಿತೀನಿ, ಹೊಡಿಬೇಡ, ಬೈಬೇಡ. ಬಿಟ್ರು ನನ್ನ ಮಗಳನ್ನ, ಆ ಮುಂಡೆ ಮಗನ್ನು ಸೇರ್ಕೊಂಡು ಹೆಣ ಮಾಡಿಬಿಟ್ರು. ಅವ್ರ ಮನೇಲಿ ಮಕ್ಕಳಿಲ್ವಾ, ಒಂದೊಂದು ಎತ್ಕೊಂಡಿರ್ತೀವಿ, ಕಾಲದಲ್ಲಿ ಹಿಂಗೆ ಆಗ್ಬಿಟ್ರಿ ಹಂಗಪ್ಪ, ಯಾರವ್ವ ನನ್ನವ್ವ ಅಂತ ತರಿಸ್ಕೊಂಡು ಮೊನ್ನೆ ಸೋಮವಾರ ಒಡವೆಗಳೆಲ್ಲ ತಂದು ಕೊಟ್ಟಿದ್ದೀವಿ. ಒಂದೇ ಥರ ಇಕ್ಕೊಳ್ಳೋದು ಬೇಡ ಅಂತ 3 ಜೊತೆ ಒಡವೆಗಳು, ವಾಲೆಗಳು, 2 ಬಳೆಗಳಿಗೂ ಎಲ್ಲ ತಂದು ಕೊಟ್ಟಿದ್ವಿ ಸರ್. ದುಡ್ಡು ಕಾಸು ಮದುವೆನಲ್ಲಿ 1 ಲಕ್ಷ ಕೊಟ್ಟಿದ್ದು ಖರ್ಚಿಗೆ ಅಂತ ಅಂದ್ಬಿಟ್ಟು. ಈ ಸೈಟ್ ಇದರಲ್ಲಿ ಚಿಂಚುಂಗುಪ್ಪೆ ಹತ್ರ ಸೈಟ್ ಅದೇ, ಆ ಸೈಟ್ನಾಗ ಕೊಡ್ತೀವಿ, ಮನೆನೂ ನಿಮ್ಮದೇ, ಇನ್ನು ಆ ದುಡ್ಡೆಲ್ಲ ನಿಮ್ಮದೇ ಅಪ್ಪ, ಈಗ ನಾವಿರೋವರೆಗೂ ನಾವು ಮಡಿಕೊಳ್ತೀವಿ ಅಂತ ಎಲ್ಲ ಹೇಳಿದ್ದು. ಅವನು ಕೆಸು ಮಾಡಿನಲ್ಲಿ ಒಂದು ಸ್ವಂತ ಸೈಟ್ ತಗೊಂಡಿದ್ದ, ಅಲ್ಲಿ ಮನೆ ಕಟ್ಟಬೇಕು, ಅದಕ್ಕೆ ಅವ್ರ ಮಾವೊಂದು ಟಾರ್ಚರು, ಇನ್ನೂ ಸೈಟ್ ಮನೆ ಕಟ್ಟಲಿಲ್ಲ, ಮನೆ ಕಟ್ಟಿ ನನ್ನ ತಂಗಿ ನೀಲಿ ಕರ್ಕೊಂಬಂದು ಇರಿಸ್ಕೊಬೇಕು ಅಂತ ಎಲ್ಲ ಹಿಂಸೆ ಕೊಟ್ಟು ನಾನು ಅಲ್ಲಿ ಪ್ರಾಧಿಕಾರಕ್ಕಾದದೆ, ಮುಂದೆ ಮಾರಿದ್ರೆ ನಿಮಗೆ ಅನುಕೂಲ ಆಗ್ತದಪ್ಪ, 1-2 ದಿನ ತಡೀರಿ, ಮಾರ್ಬಿಟ್ಟು ನಾನೇ ಕಟ್ಟಿಸ್ಕೊಡ್ತೀನಿ ಹಾಸ್ಪಿಟಲ್ನಲ್ಲಿ ಮನೇನ. ಸಖತ್ ಕಿರುಕುಳ ಸರ್, ಹೇಳಿಲ್ವರ, ಮದುವೆ ಆಗಿ 1.5 ತಿಂಗಳಿಂದ ಟಾರ್ಚರು, ತಲೆ ಜುಟ್ಟು ತರ್ದಾಕಿ ನೈಟ್ರಲ್ಲಿ ಈಚೆಗೆಲ್ಲ ಎಳ್ಕೊಂಬಂದು ಬಿಟ್ಬಿಟ್ಟವ್ರೆ ಸರ್, ತಾಲಿ ಎಲ್ಲ ಕಿತ್ಕೊಂಡ್ಬಿಟ್ಟವ್ನೆ. ನಾವೆಲ್ಲ ನ್ಯಾಯ ಪಂಚಾಯತ್ಗೆ ಮಾಡಿ ಬಿಟ್ಟಿದ್ದು. ಅವಾಗ ಹೇಳೋರು, ಇನ್ನು ಮುಂದೆ ಹಿಂಗಾಗಲ್ಲ, ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಎಲ್ಲ ಹೇಳೋರು. ತಿರ್ಗಾ ಪದೇ ಅದೇ ಥರ ಮಾಡೋನು. ಇತ್ತೀಚೆಗೆ ಬೆಂಗಳೂರಿನಿಂದ ತುಮಕೂರಿಗೆ ಶಿಫ್ಟ್ ಆಗಿದ್ದ ಕಟುಕ ಮೋಹನ ಅವರ ಕುಟುಂಬದವರ ಕಿರುಕುಳ ಏನು ಕಮ್ಮಿ ಆಗಿರಲಿಲ್ಲ.
ಕಳೆದ ಆಗಸ್ಟ್ 16ರಂದು ಈ ಮೋಹನ ಹೆಂಡತಿಯನ್ನ ತನ್ನ ಮನೆಗೆ ಬಾಗಿನ ಕೊಟ್ಟು ಬರೋಣ ಅಂದಿದ್ದಾನೆ. ಅದಕ್ಕೊಪ್ಪದ ಹೆಂಡತಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ಬಳಿಕ ಇಬ್ಬರ ನಡುವೆ ಏನೇನು ನಡೀತೋ ಏನೋ ಸುಷ್ಮಿತಾ ಒಂದು ಗಟ್ಟಿ ನಿರ್ಧಾರ ಮಾಡಿ ದುಡುಕಿನ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾಳೆ. ಇದರಿಂದ ಬೆದರಿದ ಮೋಹನ ಪೋಷಕರಿಗೆ ತುರ್ತಾಗಿ ತುಮಕೂರಿಗೆ ಬರುವಂತೆ ಫೋನ್ ಕರೆ ಮಾಡಿದ್ದಾನೆ. ಮೊದಲೇ ಅನುಮಾನವಿದ್ದ ಪೋಷಕರು ಧಾವಂತದಲ್ಲೇ ಮನೆಗೆ ಬಂದು ನೋಡಿದ್ದಾರೆ. ಅಷ್ಟೊತ್ತಿಗಾಗಲೇ ಮಗಳು ಇಹಲೋಕ ತ್ಯಜಿಸಿಬಿಟ್ಟಿದ್ದಾಳೆ. ಮಗಳ ಸ್ಥಿತಿ ಕಂಡು ಪೋಷಕರು ತಮ್ಮ ನೋವು ಮುಗಿಲು ಮುಟ್ಟುವಂತೆ ಹರಚಾಡಿದ್ದಾರೆ. ಬಟ್ ಪ್ರಯೋಜನವೇನು ಬಂತು? ಕಿರುಬನ ಕೈಗೆ ಮುದ್ದಾದ ಮಗಳನ್ನ ಕೊಟ್ಟ ದಿನವೇ ಅವಳ ಅಂತ್ಯ ಹೀಗಾಗುತ್ತೆ ಅಂತ ವಿಧಿ ನಿಯಮವೇ ಬರೆದಿತ್ತೋ ಏನೋ. ಇದೀಗ ಮಗಳ ಸಾವಿನ ನೋವು ಈ ದಂಪತಿಗಳಿಗೆ ಇನ್ನಿಲ್ಲದ ಸಂಕಟ ತಂದೊಡ್ಡಿದೆ. ಸೋದರ ಮಾವ ನಟರಾಜ್ ಸೇರಿ ಮೋಹನ, ಅವನ ತಂದೆ ತಾಯಿ ಒಟ್ಟು 4 ಮೇಲೆ ವರದಕ್ಷಿಣೆ ಕಿರುಕುಳದ ದೂರು ದಾಖಲಾಗಿದ್ದು ಪೊಲೀಸರು ಕ್ರಮ ವಹಿಸಿದ್ದಾರೆ. ಅವರು ಈ ಹುಡುಗಿ ತಾಯಿ ತಂದೆ ಅವರಿಂದ ಕಂಪ್ಲೇಂಟ್ ತಗೊಂಡು ಗಂಡ ಪೋಷಕರಾಗಿರುವಂಥ ತಂದೆ ತಾಯಿ ಮತ್ತು ಅವ್ರ ಮಾವ ನಟರಾಜ, ಈ ಮದುವೆ ಮಾಡಿಸಿರುವ ಅವರು ಈ 4 ಜನ ಮೇಲೆ BNS 85, 80, 115 ಸಬ್ ಕ್ಲಾಸ್ 2, 54, 3 ಸಬ್ ಕ್ಲಾಸ್ 5 ಸೆಕ್ಷನ್ಸ್ನಲ್ಲಿ FIR ಮಾಡಲಾಗಿದೆ. ವರದಕ್ಷಿಣೆ ಕಿರುಕುಳ ಸೆಕ್ಷನ್ಸ್ ಕೆಳಗಡೆ ಮಾಡಲಾಗಿದೆ. ಸೊ ಅಕ್ಯೂಸ್ಗಳನ್ನು ಇಮಿಡಿಯೇಟ್ ಆಗಿ ನಾವು ಸೆಕ್ಯೂರ್ ಮಾಡಲಾಗಿದೆ. ಒಬ್ಬ ನಟರಾಜನ್ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಅವ್ರನ್ನ ಇನ್ವೆಸ್ಟಿಗೇಷನ್ ನೋಡಿಕೊಂಡು ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಅದೇನೇ ಇರಲಿ, ಒಲ್ಲದ ಮನಸ್ಸಿನ ವ್ಯಕ್ತಿ ದುರಾಸೆಗೆ ಬಿದ್ದು ಮದುವೆ ಮಾಡಿಕೊಂಡು ಕಂಡೋರ್ ಮಕ್ಕಳ ಬಾಳಲ್ಲಿ ಹೀಗೆ ದುಷ್ಟತನ ಮೆರೆಯೋದು ಯಾರಿಗೂ ಒಳ್ಳೆಯದಲ್ಲ. ಮುಳ್ಳಂದಿ ಮೋಹನ ಕೆಲ ದಿನ ಜೈಲಲ್ಲಿ ಮುದ್ದೆ ಮುರಿದು ಬಳಿಕ ಹೊರಬಂದು ಮತ್ಯಾವ ಹೆಣ್ಮಗಳ ಕೊರಳಿಗೆ ಉರುಳಾಗ್ತಾನೋ ಏನೋ. ಪೋಷಕರೇ, ಇಂಥವ್ರ ಬಗ್ಗೆ ಎಚ್ಚರ ಎಚ್ಚರ ಎಚ್ಚರ.